ನೆಪ ಮಾತ್ರಕ್ಕೆ ಸಿದ್ದು ಸಮನ್ವಯ ಸಮಿತಿ ಅಧ್ಯಕ್ಷರ. ಕಾಂಗ್ರೆಸ್ನಲ್ಲಿ ಇನ್ನು ಮುಂದೆ ಸಿದ್ದು ಆಟ ನಡೆಯಲ್ವಾ? ಸಿದ್ದುಗೆ ಡೋಂಟ್ ಕೇರ್ ಅಂತ ಇದೆಯಾ ಹೈಕಮಾಂಡ್? ವೇಣುಗೋಪಾಲ್ ಅವರೇ ಇನ್ನು ಮುಂದೆ ರಾಜ್ಯದ ಹೈಕಮಾಂಡ್. ಇದು ರಾಜ್ಯ ಕಾಂಗ್ರೆಸ್ಸಿನ ಎಕ್ಸ್ಕ್ಲೂಸಿವ್ ಇನ್ಸೈಡ್ ಸ್ಟೋರಿ. ಸಿದ್ದರಾಮಯ್ಯನವರಿಗೆ ಈಗ ಕಾಂಗ್ರೆಸ್ ಹೈಕಮಾಂಡ್ ಯಾವ ಮಟ್ಟಿಗಿನ ಬೆಲೆ ಕೊಡ್ತಾ ಇದೆ, ಸಿದ್ದರಾಮಯ್ಯನವರನ್ನ ಎಷ್ಟರ ಮಟ್ಟಿಗೆ ವಿಶ್ವಾಸಕ್ಕೆ ತೆಗೆದುಕೊಳ್ತಾ ಇದೆ, ಸಿದ್ದರಾಮಯ್ಯನವರು ಆಡಿರತಕ್ಕಂಥ ಮಾತುಗಳು ಪಕ್ಷದ ಒಳಗಡೆ ಎಷ್ಟರ ಮಟ್ಟಿಗೆ ಡ್ಯಾಮೇಜ್ ಮಾಡಿದೆ, ಇದನ್ನ ಕಾಂಗ್ರೆಸ್ ಹೈಕಮಾಂಡ್ ಎಷ್ಟು ಮಟ್ಟಿಗೆ ಸೀರಿಯಸ್ ಆಗಿ ತಗೊಂಡಿದೆ ಅಂತಕ್ಕಂಥದ್ದು ಬಹಳ ಮುಖ್ಯವಾಗುತ್ತೆ. ಸಮ್ಮಿಶ್ರ ಸರ್ಕಾರಕ್ಕೆ ಧಕ್ಕೆ ಆಗುವಂತಹ ಯಾವುದೇ ಕೆಲಸಗಳು ಆಗಬಾರದು ಅಂತ ಪದೇ ಪದೇ ಮೇಲಿಂದ ಮೇಲೆ ಹೈಕಮಾಂಡ್ ಹೇಳ್ತಾ ಇದ್ರು ಕೂಡ ಅದನ್ನೂ ಲೆಕ್ಕಿಸದೆ ಸಿದ್ದರಾಮಯ್ಯ ಕೊಡ್ತಾ ಇರತಕ್ಕಂಥ ಹೇಳಿಕೆಗಳಿಗೆ ಈಗ ಸ್ವತಃ ಅವರೇ ಬೆಲೆ ತೆರಬೇಕಾದಂತಹ ಸ್ಥಿತಿ ಬಂದೊದಗಿದೆ. ಸಿದ್ದರಾಮಯ್ಯ ವಿಡಿಯೋಗೆ ಕಾಂಗ್ರೆಸ್ ಹೈಕಮಾಂಡ್ ಸಿಟ್ಟಾಗಿದೆಯಂತೆ. ನೀವು ಯಾವುದೇ ಕಾರಣಕ್ಕೂ ತಲೆ ಕೆಡಿಸ್ಕೊಳ್ಬೇಡಿ, ಇನ್ನು ಮುಂದೆ ಸಿದ್ದರಾಮಯ್ಯ ಈ ರೀತಿ ಹೇಳಿಕೆಯನ್ನ ಕೊಡೋದಿಲ್ಲ ಅಂತ ಸಿಎಂ ಕುಮಾರಸ್ವಾಮಿಗೆ ಹೈಕಮಾಂಡ್ ಅಭಯವನ್ನ ಕೂಡ ನೀಡಿದೆ. ಜೊತೆಗೆ ವಿವಾದವನ್ನ ಬಗೆಹರಿಸುವಂತೆ ವೇಣುಗೋಪಾಲ್ಗೆ ಹೈಕಮಾಂಡ್ ಸೂಚನೆಯನ್ನ ಕೂಡ ನೀಡಿದೆ. ಅಲ್ಲಿಗೆ ಸಿದ್ದರಾಮಯ್ಯನವರು ಆಡಿದ ಯಾವ ಮಾತುಗಳಿಗೂ ಕೂಡ ಯಾವುದೇ ಬೆಲೆ ಇಲ್ಲ ಅನ್ನೋ ರೀತಿಯಲ್ಲಿ, ಸಿದ್ದರಾಮಯ್ಯನವ್ರನ್ನ ಲೆಕ್ಕಕ್ಕೆ ಇಟ್ಕೊಳ್ಳಲ್ಲ ಅನ್ನೋ ರೀತಿಯಲ್ಲಿ ಈಗ ಹೈಕಮಾಂಡ್ ಬದಲಾದಂತಿದೆ. ಹಾಗಾಗಿ ಕುಮಾರಸ್ವಾಮಿ ಅವರಿಗೆ ಅಭಯವನ್ನ ಕೊಟ್ಟಿದ್ದಾರೆ. ಯಾವ ಕಾರಣಕ್ಕೂ ತಲೆ ಕೆಡಿಸ್ಕೊಳ್ಬೇಡಿ, ಇನ್ನು ಮುಂದೆ ಸಿದ್ದರಾಮಯ್ಯ ಆ ಥರ ಹೇಳಿಕೆ ಕೊಡಲ್ಲ, ಅವರಿಂದ ಆ ರೀತಿ ಹೇಳಿಕೆ ಕೊಡಬೇಡಿ ಅಂತ ಬಿಗಿಯನ್ನು ನಾವು ಮಾಡ್ತೀವಿ, ನಿಮ್ಮ ಪಾಡಿಗೆ ನೀವು ಸರ್ಕಾರವನ್ನು ನಡೆಸ್ಕೊಂಡು ಹೋಗಿ. ಅಲ್ಲಿಗೆ ಈ ರೀತಿ ಭಿನ್ನ ಮತದ ಹೇಳಿಕೆಗಳನ್ನು ಕೊಟ್ಟಿದ್ದಂತಹ ಸಿದ್ದರಾಮಯ್ಯನವರ ಮಾತಿಗೆ, ಅವರ ಆಪ್ತರ ಮಾತಿಗೆ ಕಾಂಗ್ರೆಸ್ ಹೈಕಮಾಂಡ್ ಕಿಂಚಿತ್ತೂ ಬೆಲೆಯನ್ನ ಕೊಡ್ತಾ ಇಲ್ಲ. ಸಿದ್ದರಾಮಯ್ಯನವರು ಸೈಡ್ ಲೈನ್ ಆಗ್ತಾ ಇದ್ದಾರೆ ಅಂತಕ್ಕಂಥದ್ದು ಈ ಒಂದು ಡೆವಲಪ್ಮೆಂಟ್ ಇಂದ ಗೊತ್ತಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಸುಕೇಶ್ ನನ್ನ ಜೊತೆ ಇವಾಗ ಜಾಯಿನ್ ಆಗ್ತಾ ಇದ್ದಾರೆ. ಸುಕೇಶ್, ಹಾಗಾದ್ರೆ ಸಿದ್ದರಾಮಯ್ಯನವರು ಸಮ್ಮಿಶ್ರ ಸರ್ಕಾರಕ್ಕೆ ಡ್ಯಾಮೇಜ್ ಆಗೋ ರೀತಿ ಹೇಳಿಕೆ ಕೊಡ್ತಾ ಇರೋದನ್ನ ಕಾಂಗ್ರೆಸ್ ಹೈಕಮಾಂಡ್ ಸೀರಿಯಸ್ ಆಗಿ ತಗೊಂಡೇ ಇಲ್ವಾ? ಸಿದ್ದರಾಮಯ್ಯನವರು ಸೈಡ್ ಲೈನ್ ಆಗೋದಕ್ಕೆ ಶುರು ಆಗ್ತಾ ಇದ್ದಾರಾ ಅಂತ ಈ ಎಲ್ಲ ಬೆಳವಣಿಗೆಯನ್ನು ನೋಡ್ತಾ ಇದ್ರೆ? ಅರವಿಂದ್, ಒಂದಂತೂ ಸ್ಪಷ್ಟವಾಗುತ್ತೆ, ಸಿದ್ದರಾಮಯ್ಯ ಅವರು ಯಾವ ಉದ್ದೇಶದಿಂದ ಅದನ್ನು ಮಾತನಾಡಿದ್ರು ಅನ್ನುವಂಥದ್ದು. ಮತ್ತು ಅವರು ಒಂದು ಹಂತದಲ್ಲಿ ಸರ್ಕಾರದ ಮೇಲೆ ಒಂದು ಹಿಡಿತವನ್ನು ಸಾಧಿಸುವಂಥ ಪ್ರಯತ್ನವನ್ನು ಏನು ಮಾಡ್ತಾ ಇದ್ದಾರೆ ಅದರಲ್ಲಿ ಯಾವುದೇ ಅನುಮಾನವಿಲ್ಲ. ಯಾಕಂದರೆ ಪ್ರತಿ ಹಂತದಲ್ಲೂ ಕೂಡ ತಮ್ಮದೊಂದು ವಿರೋಧ, ತಮ್ಮದೊಂದು ಅಭಿಪ್ರಾಯ ಎಲ್ಲವನ್ನೂ ವ್ಯಕ್ತಪಡಿಸ್ತಾ ಹೋಗ್ತಾ ಇದ್ದಾರೆ. ಅಂದರೆ ಸಮ್ಮಿಶ್ರ ಸರ್ಕಾರದಲ್ಲಿ ಆದಷ್ಟು ಕಡಿಮೆ ಮಾತನಾಡಿದ್ರೆ, ಆದಷ್ಟು ಬಹಿರಂಗವಾಗಿ ಮಾತನಾಡದಿದ್ರೇ ಸೇಫ್ ಅನ್ನುವಂಥ ಪರಿಸ್ಥಿತಿ ಎಲ್ಲ ಸಂದರ್ಭದಲ್ಲೂ ಇರುತ್ತೆ. ಆದರೆ ಇವರು ಈ ರೀತಿಯ ವರ್ತನೆಯ ಹಿಂದೆ ಬೇರೆ ಯಾವುದೋ ಒಂದು ಟಾರ್ಗೆಟ್ ಇಟ್ಕೊಂಡಿದ್ದಾರೆ ಅನ್ನೋಂಥರಲ್ಲಿ ಅನುಮಾನವೇ ಇಲ್ಲ. ಈಗ ಸಿದ್ದರಾಮಯ್ಯ ಅವರ ಮಾತು ಸರಣಿಯಾಗಿ ಅವರ ಮಾತಿನ ವಿಡಿಯೋಗಳು ಹೊರಬರ್ತಿರುವಂಥ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯ ಅವರ ಮಾತನಾಡಿರ್ತಕ್ಕಂಥ ದಾಖಲೆ ಸಹಿತವಾದ ವಿಡಿಯೋವನ್ನು ತರಿಸಿಕೊಂಡಿದೆ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಕೂಡ ಆಗಿರ್ತಕ್ಕಂಥ KC ವೇಣುಗೋಪಾಲ್ ಅವರು ಈ ಒಂದು ವಿಡಿಯೋವನ್ನು ಕೂಡ ಈಗಾಗಲೇ ತರಿಸ್ಕೊಂಡಿದ್ದಾರೆ. ಒಂದು ಕಡೆ ಏಕಾಏಕಿ ಸಿದ್ದರಾಮಯ್ಯ ಅವರನ್ನ ಕಡೆಗಣಿಸಿ ಕೈ ಬಿಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಒಂದಂತೂ ಸ್ಪಷ್ಟ, ಈ ಬಾರಿ ರಾಜ್ಯದಲ್ಲಿ ಸೋಲನ್ನು ಅನುಭವಿಸುವಲ್ಲಿ ಸೋಲಿನ ಹೊಣೆಯನ್ನು ಕೂಡ ಸಿದ್ದರಾಮಯ್ಯ ಅವರು ಹೊರಬೇಕಾಗುತ್ತೆ. ಯಾಕಂದರೆ ಪಕ್ಷವನ್ನು ಗೆಲ್ಲಿಸಿಕೊಳ್ಳುವಂಥ ಜವಾಬ್ದಾರಿ ಅವ್ರ ಮೇಲಿತ್ತು, ಅವ್ರ ನೇತೃತ್ವದಲ್ಲಿ ಚುನಾವಣೆಗೆ ಹೋಗಿತ್ತು. ಹಾಗಾಗಿ ಹೈಕಮಾಂಡ್ ಮಟ್ಟದಲ್ಲಿ ಮೊದಲಿನ ಕದರನ್ನು ಅವರು ಉಳಿಸ್ಕೊಂಡಿಲ್ಲ. ಆದರೆ ಸಂಪೂರ್ಣವಾಗಿ ಏಕಾಏಕಿಯಾಗಿ ಅವ್ರನ್ನ ಕೈ ಬಿಡುವ ಪರಿಸ್ಥಿತಿಯಲ್ಲಿ ಕೂಡ ಹೈಕಮಾಂಡ್ ಇಲ್ಲ. ಆದರೆ ಸಮ್ಮಿಶ್ರ ಸರ್ಕಾರದಲ್ಲಿ ಸಮ್ಮಿಶ್ರ ಸೂತ್ರವನ್ನು ಪಾಲನೆ ಮಾಡಬೇಕು ಅನ್ನೋ ವಿಚಾರದಲ್ಲಿ ಸಿದ್ದರಾಮಯ್ಯ ಎಡುವುದಾಗ ಅವರನ್ನ ಎಚ್ಚರಿಸುವ ಕೆಲಸವನ್ನು ಮಾಡಲಿಕ್ಕೆ ಈಗಾಗಲೇ ಹೈಕಮಾಂಡ್ ತೀರ್ಮಾನಿಸಿದೆ ಅನ್ನುವಂಥದ್ದು ಸ್ಪಷ್ಟವಾಗ್ತಿದೆ ಅರವಿಂದ್. ಆದರೆ ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದೆ. ಇಂಥ ಸಂದರ್ಭದಲ್ಲಿ ಕುರುಬರ ಏಕಮೇವ ನಾಯಕರಾಗಿರ್ತಕ್ಕಂಥ ಸಿದ್ದರಾಮಯ್ಯನವರನ್ನ ಅಷ್ಟು ಸುಲಭವಾಗಿ ತೆಗೆದುಹಾಕಕ್ಕಾಗುತ್ತಾ? ಅಷ್ಟು ಸುಲಭವಾಗಿ ಅವ್ರನ್ನ ಸೈಡ್ ಲೈನ್ ಮಾಡೋಕ್ಕಾಗುತ್ತಾ? ಇದು ಗೊತ್ತಿದ್ದೇ ಸಿದ್ದರಾಮಯ್ಯನವರು ಈ ರೀತಿ ಎಲ್ಲ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರಾ ಅಂತ? ಖಂಡಿತ ಅರವಿಂದ್, ಸಿದ್ದರಾಮಯ್ಯ ಅವರ ಮಟ್ಟಿಗೆ ಹೇಳೋದಾದ್ರೆ ಅವರು ಕುರುಬರ ಏಕಮೇವ ನಾಯಕ ಅಂತೂ ಖಂಡಿತ ಅಲ್ಲ. ಅವರು ಸದ್ಯಕ್ಕೆ ಅಹಿಂದ ವರ್ಗದ ನಾಯಕ, ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರಿಗೆ ಕಾಣಿಸ್ತಕ್ಕಂಥ ಏಕೈಕ ನಾಯಕ, ಒಮ್ಮತದ ನಾಯಕ ಅಂತಿದ್ರೆ ಅದು ಸಿದ್ದರಾಮಯ್ಯ.
ಈ ಬಾರಿಯ ಚುನಾವಣೆಯಲ್ಲೂ ಕೂಡ ಆ ವರ್ಗ ಕಾಂಗ್ರೆಸ್ ಜೊತೆ ನಿಲ್ತು. ಬೇರೆ ಬೇರೆ ದೊಡ್ಡ ದೊಡ್ಡ ಜಾತಿಗಳು ಕಾಂಗ್ರೆಸ್ನ ವಿರೋಧಿಸಿರ್ಬೋದು, ಬೇರೆ ಬೇರೆ ಪಕ್ಷದ ನೆಲೆಗಟ್ಟಲೆ ಅವರು ಗುರುತಿಸ್ಕೊಂಡಿರ್ಬೋದು. ಆದರೆ ಈ ವರ್ಗವೇ ಕೈ ಹಿಡಿದ ಪರಿಣಾಮ ಸುಮಾರು 80 ಸ್ಥಾನಗಳನ್ನಾದರೂ ಕೂಡ ಕಾಂಗ್ರೆಸ್ ಗಳಿಸುವ ಹಂತಕ್ಕೆ ಬಂದು ನಿಂತಂಥದ್ದು. ಹಾಗಾಗಿ ಒಂದು ಸಿದ್ದರಾಮಯ್ಯವರಿಗೆ ಸತ್ಯ ಗೊತ್ತಿದೆ, ನನ್ನನ್ನು ಬಿಟ್ಟು ಮುಂದುವರಿಯುವ ಹಂತಕ್ಕೆ ಅಥವಾ ನನ್ನನ್ನು ತೀರ ಕಡೆಗಣಿಸಿ ಕಾಂಗ್ರೆಸ್ ಮುಂದೋಗುತ್ತೆ ಅನ್ನುವಂಥದ್ದು ಇಲ್ಲ. ಆದರೆ ಸಿದ್ದರಾಮಯ್ಯ ಅವರು ಈ ಹಂತದಲ್ಲಿ ತಮ್ಮ ಜವಾಬ್ದಾರಿಯನ್ನು ಸಮ್ಮಿಶ್ರ ಸರ್ಕಾರದಲ್ಲಿ ಅನ್ನೋದನ್ನ ಅವರು ಅರ್ಥಕೊಳ್ಬೇಕಾಗುತ್ತೆ. ವಿಶೇಷವಾಗಿ ಕೋಆರ್ಡಿನೇಷನ್ ಕಮಿಟಿಗೆ ಅವರೇ ಮುಖ್ಯಸ್ಥರಿದ್ದಾರೆ. ಹಾಗಾಗಿ ಸರ್ಕಾರದ ಮಟ್ಟದಲ್ಲಿ ಶಾಂತಿ, ಸಮಾಧಾನ, ಹಿತವನ್ನ ಕಾಯುವಂತ ಕೆಲಸವನ್ನ ಒಬ್ಬರ ಆ ಸ್ಥಾನದಲ್ಲಿರುವವರಾಗಿ ಮಾಡಬೇಕಾಗಿದ್ದವರೇ ಎಲ್ಲೋ ಒಂದ್ ಕಡೆ ಸರ್ಕಾರದ ಮಟ್ಟದಲ್ಲಿ ಒಂದು ಆಂತರಿಕವಾಗಿ ಬಿರುಗಾಳಿ ಹೇಳುವ ರೀತಿಯಲ್ಲಿ ಸಾಕಷ್ಟು ವಿಭಾಗಗಳು ಕಾಂಗ್ರೆಸ್ ಹೈಕಮಾಂಡ್ ಕೂಡ ಸಿದ್ದರಾಮಯ್ಯ ಅವರ ವರ್ತನೆ ನಿಜಕ್ಕೂ ತಲೆನೋವಾಗಿ ಪರಿಣಮಿಸಿರುವಂತಹ ಸಾಧ್ಯತೆ ದಟ್ಟವಾಗಿದೆ ಅರವಿಂದ್. ಆದ್ರೆ ಅಟ್ ದ ಸೇಮ್ ಟೈಮ್ JDS ನಾಯಕರ ಮನವೊಲಿಕೆ ಕೆಲಸನೂ ಆಗ್ಬೇಕಲ್ಲ. ಈಗ ದೇವೇಗೌಡರಾಗ್ಬೋದು, ಕುಮಾರಸ್ವಾಮಿ ಆಗ್ಬೋದು, ಸಿದ್ದರಾಮಯ್ಯನವರ ಹೇಳಿಕೆಯಿಂದ ಬೇಸರಗೊಂಡಿದ್ದಾರೆ. ಅದನ್ನು ಅವರು ಮೀಡಿಯಾ ಮುಂದೆ ತೋರಿಸ್ಕೊಂಡಿದ್ದಾರೆ ಕೂಡ. ಅವ್ರಿಗೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ನಾವೇನೋ ಕ್ರಮ ತಗೊಂಡಿದ್ದೀವಿ, ಸಿದ್ದರಾಮಯ್ಯನವ್ರನ್ನ ಸೈಲೆಂಟ್ ಮಾಡ್ತೀವಿ ಇನ್ನು ಮುಂದೆ ಅಂತಕ್ಕಂಥ ಭರವಸೆ ಮೂಡಿಸ್ಬೇಕು ಅಂದರೆ ಏನಾದರೂ ಒಂದು ಸ್ಟೆಪ್ ತಗೊಳ್ಳೇಬೇಕಾಗುತ್ತೆ ಹೈಕಮಾಂಡ್ ಅಲ್ವಾ ಸುಖೇಶ್? ಖಂಡಿತ ಪ್ರಬಲರಾಗಿರಲಿ, ಮೊದಲು ಪಕ್ಷ ಆಮೇಲೆ ವ್ಯಕ್ತಿ ಅನ್ನುವಂಥ ಪಾಲಿಸಿ ಕಾಂಗ್ರೆಸ್ನಲ್ಲಿ ಇರುವಂಥದ್ದು. ಹಾಗಾಗಿ ಸಹಜವಾಗಿ ಮತ್ತು ರಾಷ್ಟ್ರೀಯ ಪಕ್ಷ ಕೂಡ ಆಗಿರೋದ್ರಿಂದ ಸಿದ್ದರಾಮಯ್ಯ ಅಂತ ಸಾಕಷ್ಟು ಪ್ರಭಾವಿ ನಾಯಕರುಗಳೇ ಎಷ್ಟೋ ರಾಜ್ಯಗಳಲ್ಲಿ ಪಕ್ಷ ಬಿಟ್ಟು ಹೋಗಿ ಪಕ್ಷಕ್ಕೆ ವಾಪಸ್ ಬಂದಂಥ ಅಥವಾ ಪಕ್ಷದ ಒಂದು ಅಸ್ತಿತ್ವವನ್ನೇ ಅಲ್ಲಾಡಿಸಿದಂಥ ಪ್ರಕರಣಗಳು ಕೂಡ ಇದ್ದಾವೆ. ಆದರೆ ಅನಿವಾರ್ಯ ಸಂದರ್ಭ ಬಂದಾಗ ಯಾರ ವಿರುದ್ಧವೂ ಕೂಡ ಕ್ರಮಕ್ಕೆ ಮುಲಾಜು ನೋಡುವಂಥ ಪ್ರಶ್ನೆಯೇ ಇಲ್ಲ ಅನ್ನುವಂಥದ್ದು. ಆದರೆ ಪ್ರಸ್ತುತ ರಾಜ್ಯದ ರಾಜಕಾರಣ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ ಇರುವಂಥ ಪರಿಸ್ಥಿತಿ ಹೈಕಮಾಂಡ್ ಅಷ್ಟೊಂದು ಪ್ರಬಲವಾಗಿಲ್ಲ ಅನ್ನುವಂಥ ಒಂದು ಮೆಸೇಜ್ ಏನು ರಾಷ್ಟ್ರದಿಂದ ಕಾಂಗ್ರೆಸ್ನಲ್ಲಿ ಪಾಸ್ ಆಗಿದೆ. ಬಹುಶಃ ಅದೊಂದು ಅಡ್ವಾಂಟೇಜ್ ಆಗಿ ಸಿದ್ದರಾಮಯ್ಯ ಅವರು ಸ್ವಲ್ಪ ಬಳಸಿಕೊಂಡಿರಬಹುದು ಅಥವಾ ಬಳಸಿಕೊಳ್ಳುವ ಪ್ರಯತ್ನವನ್ನು ಕೂಡ ಅವರು ಮಾಡಬಹುದು. ಆದರೆ ಒಂದಂತೂ ಸ್ಪಷ್ಟ, ಸಿದ್ದರಾಮಯ್ಯ ಅವರ ಪರವಾಗಿ ಧ್ವನಿ ಎತ್ತೋರ್ಗಿಂತ ಪಕ್ಷದ ಒಳಗಡೆ ಅವರ ವಿರುದ್ಧವಾದ ಧ್ವನಿಯೇ ಪ್ರಬಲವಾಗುವಂತ ಲಕ್ಷಣಗಳು ಕಂಡು ಬರ್ತಾ ಇದೆ. ಯಾಕಂದ್ರೆ ಯಾರಿಗೂ ಕೂಡ ತಕ್ಷಣಕ್ಕೆ ಚುನಾವಣೆ ಬೇಡ ಅಥವಾ ಸರ್ಕಾರ ಬಿದ್ದೋಗೋದು ಬೇಡ, ಸರ್ಕಾರ ಇರಬೇಕು. ಸದ್ಯಕ್ಕೆ ಯಾವುದೇ ಚುನಾವಣೆ ಮತ್ತೊಂದು ರಿಸ್ಕ್ ಅನ್ನ ತೆಗೆದುಕೊಳ್ಳಲಿಕ್ಕೆ ಯಾವ ನಾಯಕರುಗಳು ಕೂಡ ಸಿದ್ಧರಿಲ್ಲ. ಹಾಗಾಗಿ ಸಿದ್ದರಾಮಯ್ಯ ಅವರ ಧ್ವನಿ ದೊಡ್ಡ ಮಟ್ಟದ ಧ್ವನಿಯಾಗಿ ಹೊರಹೊಮ್ಮುತ್ತೆ ಅನ್ನುವಂಥದ್ದು ರಾಜಕೀಯ ಸದ್ಯದ ಪರಿಸ್ಥಿತಿಯಲ್ಲಿ ಕಾಣಿಸ್ತಾ ಇಲ್ಲ. ಹಾಗಂತ ಈ ರೀತಿಯ ಸಣ್ಣ ಸಣ್ಣ ಧ್ವನಿ ಪದೇ ಪದೇ ಪಕ್ಷಕ್ಕೆ ಮತ್ತು ಸರ್ಕಾರಕ್ಕೆ ಡ್ಯಾಮೇಜ್ ಮಾಡಿದ್ರೆ ಅದು ಯಾವ ಹಂತಕ್ಕೆ ಬೇಕಾದ್ರೂ ಹೋಗಿ ತಲುಪಬಹುದು. ಅರವಿಂದ್. ಓಕೆ ಸುಖೇಶ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಇನ್ನು ಈ ವಿಚಾರದೆಲ್ಲವನ್ನ ಕೂಡ ಮಾಜಿ ಪ್ರಧಾನಿ ದೇವೇಗೌಡರು ಕೂಡ ಗಮನಿಸಿದ್ರು. ಹಾಗಾಗಿ ನಿನ್ನೆ ಅವರೊಂದು ರಿಯಾಕ್ಟ್ ಮಾಡಿದ್ದಾರೆ ಮೀಡಿಯಾಗೆ. ಅವ್ರು ಏನು ಹೇಳಿದ್ದಾರೆ ಈ ವಿಚಾರವಾಗಿ ಅಂತ ನೋಡೋಣ ಬನ್ನಿ. ಕಾಂಟ್ರವರ್ಸಿ ಎಲ್ಲ ಅಲ್ಲಿ ಕೇಂದ್ರ ಸರ್ಕಾರದ ಪ್ರತಿನಿಧಿ ವೇಣುಗೋಪಾಲ್ ಅವರಿದ್ದಾರೆ. ನಾನು ಅವರ ಸಮ್ಮುಖದಲ್ಲಿ ಇದೆಲ್ಲ ನಡೆಯುತ್ತೆ. ಇಂಥ ಕಾಂಟ್ರವರ್ಸಿಗಳೆಲ್ಲ ಸರಿದೂಗಿಸ್ಕೊಂಡು ಹೋಗ್ತಕ್ಕಂಥ ಶಕ್ತಿ ಕಾಂಗ್ರೆಸ್ ಹೈಕಮಾಂಡಿನ ಪ್ರತಿನಿಧಿ ವೇಣುಗೋಪಾಲ್ ಅವರಿದ್ದಾರೆ. ಅವರು ಅದು ಸರಿದೂಗಿಸ್ಕೊಂಡು ಹೋಗ್ತಾರೆ ಅನ್ನೋ ವಿಶ್ವಾಸ ಇದೆ. ಅದ್ರ ಬಗ್ಗೆ ನಾನು ಕಾಮೆಂಟ್ ಮಾಡೋದು. ನೋಡಿ, ಆ ಕಾಂಟ್ರವರ್ಸಿ ಎಲ್ಲ ಅಲ್ಲಿ ಕೇಂದ್ರ ಸರ್ಕಾರದ ಪ್ರತಿನಿಧಿ ವೇಣುಗೋಪಾಲ್ ಅವರಿದ್ದಾರೆ. ನಾನು ಅವರ ಸಮ್ಮುಖದಲ್ಲಿ ಇದೆಲ್ಲ ನಡೆಯುತ್ತೆ. ಇಂಥ ಕಾಂಟ್ರವರ್ಸಿಗಳೆಲ್ಲ ಸರಿದೂಗಿಸ್ಕೊಂಡು ಹೋಗ್ತಕ್ಕಂಥ ಶಕ್ತಿ ಕಾಂಗ್ರೆಸ್ ಹೈಕಮಾಂಡಿನ ಪ್ರತಿನಿಧಿ ವೇಣುಗೋಪಾಲ್ ಅವರಿದ್ದಾರೆ. ಅವರು ಅದು ಸರಿದೂಗಿಸ್ಕೊಂಡು ಹೋಗ್ತಾರೆ ಅನ್ನೋ ವಿಶ್ವಾಸ ಇದೆ. ಅದ್ರ ಬಗ್ಗೆ ನಾನು ಕಾಮೆಂಟ್ ಮಾಡೋದು. ಈ ನಡುವೆ ದೋಸ್ತಿ ಸರ್ಕಾರದಲ್ಲಿ ತೀವ್ರ ಸಂಚಲನಕ್ಕೆ ಕಾರಣವಾಗಿರುವ ಸಿದ್ದರಾಮಯ್ಯ ವಿಡಿಯೋ ಬಗ್ಗೆ ಮಹಾರಾಷ್ಟ್ರ ಕಾಂಗ್ರೆಸ್ ಉಸ್ತುವಾರಿ ಮಲ್ಲಿಕಾರ್ಜುನ ಖರ್ಗೆ ಅನುಮಾನ ವ್ಯಕ್ತಪಡಿಸಿದ್ದಾರೆ. ದೆಹಲಿಯಲ್ಲಿ ಮಹಾರಾಷ್ಟ್ರ ಉಸ್ತುವಾರಿಯಾಗಿ ಅಧಿಕಾರ ವಹಿಸಿಕೊಂಡ ಬಳಿಕ ಮಾತನಾಡಿದ ಮಲ್ಲಿಕಾರ್ಜುನ ಖರ್ಗೆ, ಸಿದ್ದರಾಮಯ್ಯ ವಿಡಿಯೋ ಬಗ್ಗೆ ವಿಶೇಷ ಮಾಹಿತಿ ಇಲ್ಲ, ನಾನು ಕೂಡ ಟಿವಿನಲ್ಲಿ ನೋಡಿದ್ದೀನಿ ಅಷ್ಟೇ, ಯಾವ ಸಂದರ್ಭದಲ್ಲಿ ಹೇಳಿದ್ದಾರೆ ಅನ್ನೋದು ಕೂಡ ಗೊತ್ತಿಲ್ಲ. ಆದರೆ ವಿಡಿಯೋವನ್ನು ತಿರುಚಿರುವ ಸಾಧ್ಯತೆ ಕೂಡ ಇದೆ. ನಿಜವಾಗಿಯೂ ಇದನ್ನು ಸಿದ್ದರಾಮಯ್ಯ ಅವರೇ ಹೇಳಿದ್ದಾರೋ ಇಲ್ವೋ ಅವ್ರನ್ನೇ ಕೇಳಬೇಕಿದೆ. ನಾಳೆ ಅಥವಾ ನಾಡಿದ್ದು ಸಿದ್ದರಾಮಯ್ಯ ಅವರನ್ನು ಭೇಟಿಯಾಗಿ ನಂತರ ಈ ಬಗ್ಗೆ ನಾನು ಮಾತನಾಡ್ತೀನಿ ಅಂತ ತಿಳಿಸಿದ್ದಾರೆ. ಇಲ್ಲ, ಆದರೆ ನನಗೆ ಅದ್ರ ಬಗ್ಗೆ ವಿಶೇಷವಾದಂಥ ಮಾಹಿತಿ ನನ್ನ ಹತ್ರ ಇಲ್ಲ. ನಾಳೆ ನಾಡ್ದು ಅವ್ರಿಗೆ ಭೇಟಿ ಆಗ್ತಾ ಇದ್ದೇನೆ. ಭೇಟಿ ಆದಾಗ ಯಾವ ಸಂದರ್ಭದಲ್ಲಿ ಇದನ್ನು ಹೇಳಿದಾರ ಅದನ್ನು ಯಾವ ರೀತಿಯಾಗಿ ತಿರ್ಚಿ ಮುರ್ಚಿ ಇವತ್ತು ಬರ್ತಾ ಇದೆ. ಹೇಳತಕ್ಕಂಥ ಹೇಳಿಕೆಗಳು ಮಾಧ್ಯಮದಲ್ಲಿ ಸೃಷ್ಟಿ ಮಾಡ್ತಾ ಇದ್ದಾರೋ ಅಥವಾ ನಿಜವಾಗೂ ಈ ಮಾತುಗಳನ್ನು ಅವರು ಬಹಿರಂಗವಾಗಿ ಹೇಳಿದಾರೋ ಅಂತಕ್ಕಂಥದ್ದು
ನಾವು ಅವರಿಂದ ಕೇಳಿದಾಗ ಮಾತ್ರ ಗೊತ್ತಾಗ್ತದೆ.